ಏನೋ ವಹಿಸ್ಬೇಕಾಗಿಲ್ಲ, ಅವ್ರ ಹತ್ರ ಮಾಡೂ ಇಲ್ಲ. ಸುಮ್ಮನೆ BJP ಅವರು ಇವರೆಲ್ಲ ಕಥ ಕಟ್ತಾ ಇರೋದು, ಬರೀ ಕಥ ಕಟ್ಗೆ ಹೋಯ್ತಾ ಇದ್ದಾರೆ ಹೊರತು ಇನ್ನೊಂದು ಏನಿಲ್ಲ. ಅವ್ರು ಆ ಥರ ಹೋಗೋದೂ ಇಲ್ಲ, ಆ ಥರ ಮಾಡೂ ಇಲ್ಲ. ಸುಮ್ಗೆ ಹೇಳ್ಕೊಯ್ತವ್ರ, ಹೇಳ್ಕೋದ್ರೆ ಅದ್ರಲ್ಲೇನು ಸುಖ? ಎಲ್ಲ ಯಾವರನ್ನೆಲ್ಲ ಮಾಡುತ್ತಾ ಇರೋರು ಅವರು. ಈಗ ಈ ಥರ ಮಾಡಬೇಕು ಅಂತಂದ್ರೆ ಮಾಡಿಲ್ವಾ, ಎಲ್ಲ ಮಾಡ್ಕೋರು. ಅವ್ರದ್ದೇನು ತಪ್ಪಿಲ್ಲ, ಸುಮ್ಮನೆ ಇವ್ರು ಆಡ್ತಾರೆ. ಈ BJP ಅವ್ರು ಹಂಗೆ ಆಡ್ತಾವ್ರು ಅಷ್ಟೇ. ದೇವೇಗೌಡನ ಕಡೆಯವರು BJP ಅವರು ಇವರೇ ಹಂಗೆ ಆಡ್ತಾ ಇರೋರು. ಅವ್ರು ಅವ್ರು ಕೊಟ್ಟಿದ್ರು, ಅದೇನು ಸುಖ ಇಲ್ವಲ್ಲ, ಕೊಟ್ಟಾಗ ಇರ್ಬೇಕು ಅಷ್ಟೇ. ಅದು ಕೋರ್ಟ್ ಒಳ್ಳೇದಾಯ್ತು ಅಂತ ಹೇಳ್ತಾ ಇರೋದು. ಅದ್ರಲ್ಲಿ ಅವ್ರದ್ದು ಏನು ಬರಲ್ಲ, ಸರಿ ಆಯ್ತು, ಜಯವಾಯ್ತು. ಅದು ವಹಿಸ್ಬಾರ್ದು, ವಹಿಸ್ಬಾರ್ದು. ಹಂಗೆ ಬರ್ತಾ ತೀರ್ಪು. ನಿರೀಕ್ಷೆ ಇದೆ. ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ತೀರ್ಪು ಬರೋದಿಲ್ಲ ಬಿಡಿ. ಇವ್ರು ಎದುರಿಸ್ತಾರ, ಬರಲ್ಲ. ತೀರ್ಪೇನು ಬರಲ್ಲ, ವಹಿಸ್ಬೇಕು ಅನ್ನೋದೇನು ಬರಲ್ಲ, ಅಷ್ಟೇ ಇರೋದು. ನಿರೀಕ್ಷೆ ಇದೆ. ನಿರೀಕ್ಷೆ ಇದೆ. ಏನಾದ್ರೂ ಆತರ ಆಗಿ ಸಿಬಿಐ ವಹಿಸ್ಬಿಟ್ರೆ ಎದುರಿಸ್ತಾರ ಸಿದ್ದರಾಮಯ್ಯನವರು? ಎದುರಿಸ್ತಾರ, ಅದೆಲ್ಲ ಎದುರಿಸ್ತಾರ. ಎದುರಿಸಿ ಯಾಕೆಲ್ಲ ಇದು ಮಾಡ್ತಾರ ಅವ್ರು. ಅಂದ್ರೆ ಷಡ್ಯಂತ್ರ ನಡೀತಾ ಇದೆ ಅಂತ ಡಿಲ್ಲಿ ನಾಡಿದ್ರು ಅದಕ್ಕೆ ಯಾವಕ್ಕೂ ಇದು ಮಾಡಲ್ಲ ಅವರು. ಮಾಡಿದ್ರೆ ಯಾವತ್ತು ಆಗೋಗೋದು, ಅವ್ರು ಯಾವಕ್ಕೂ ಬಗ್ಗಲ್ಲ. ಇಷ್ಟೇ. ಏನಕ್ಕೆ ಇದರೆಲ್ಲ BJP ಅವರು ಹೇಳ್ತಾ ಇದ್ರಿ? BJP ಅದೇ ಹೊಟ್ಟೆ ಕಿಚ್ಗ. ಹೊಟ್ಟೆ ಕಿಚ್ಚು ಅಂದ್ರೆ ಅವರು CM ಇಳಿಸ್ಬೇಕು ಅವ್ರ ಅನ್ನೋದು ಕುತೂಹಲ ಅಂಟ್ಕೊಬಿಡೋದು ಅವ್ರಿಗೆ. ಅವ್ರು ಏನಾದರೂ ಇಳಿಸೋಕ್ಕಾಗಲ್ಲ ಅವರು. ಅಷ್ಟೇ ಆಗಿರೋದು. ಅವ್ನು ಇಳಿಸ್ಬೇಕು ಅನ್ನೋದು ಓಲ್ಲು. 5 ವರ್ಷ ಅವರೇ ಖಂಡಿತ ಅವ್ರೇನು ಮಾಡ್ಕೊಳ್ಬೇಕು. 5 ವರ್ಷ ಗ್ಯಾರಂಟಿ. ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಇವತ್ತು ತೀರ್ಪು ಮಹತ್ವದ್ದು. ಏನ್ ನಿರೀಕ್ಷೆ ಇದೆ ಸರ್? ತೀರ್ಪು ಸಿದ್ದರಾಮಯ್ಯನವ್ರ ಪರವಾಗಿ ಬರುತ್ತಾ ವಿರುದ್ಧ? ಪರವಾಗಿ ಬರುತ್ತಾ ಅಂತ ನಮ್ಮ ಅಭಿಪ್ರಾಯ. ಸಿಬಿಐ ವಹಿಸೋದೇನು ಬೇಡ, ಬೇಕಾಗಿಲ್ಲ, ಏನು ಅವಶ್ಯಕತೆ ಇಲ್ಲ. ಇಂಥ ಪ್ರಕರಣಗಳು ಬೇಕಾದಷ್ಟೇ, ಇದರದ್ದೇನು CBIಗೆ ವಹಿಸೋ ಅವಶ್ಯಕತೆ ಏನಿಲ್ಲ. ಅವರು ಕೋರ್ಟು ಅದೇ ರೀತಿ ತೀರ್ಪು ಬರುತ್ತೆ ಅಂತ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ. ಅವನು ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ಸಂಕಷ್ಟ ಎದುರಾಗುತ್ತೆ ಸಿದ್ದರಾಮಯ್ಯನವ್ರಿಗೆ? ಏನೂ ಆಗಲ್ಲ ಬಿಡಿ ಸರ್, ಅವೆಲ್ಲ ಏನು ಕಾಮನ್. ಅವೆಲ್ಲ ಸಿಬಿಐ ವಹಿಸಿದ್ರೆ ಏನು ಸಮಸ್ಯೆ ಆಗಲ್ಲ ಅಂತ? ಏನು ಸಮಸ್ಯೆ ಆಗಲ್ಲ ಸರ್. ಎದುರ್ಸೋ ತಾಕತ್ ಅವ್ರಿಗೆ ಐತೆ ಕಂಬಿಡಿ ಸರ್. ಎದುರ್ಸೋ ತಾಕತ್ ಇರುತ್ತೆ ಕಂಬಿಡಿ ಅವ್ರಿಗೆ. ಏನನ್ಸು ಸರ್ ಇವೆಲ್ಲ ಪ್ರಕರಣಗಳು? ಸಾರ್ ಇವೆಲ್ಲ ಮಾಮೂಲಿ ವಿರೋಧ ಪಕ್ಷದವ್ರು ಪಿತೂರಿಗಳು ಸರ್. ಇವೆಲ್ಲ ಇಂಥವು ಬೇಜಾನವೇ ಮಾಡಿದ್ರೆ ಎಲ್ಲಾನು ಮಾಡ್ಬೇಕು ಅವರು. ಈಗ ರಾಜಕಾರಣಿಗಳು ಅಂದಮೇಲೆ ಎಲ್ಲ ಇದ್ದೇ ಇರ್ತವೆಲ್ಲ. ಆಪೋಸಿಷನ್ ಪಾರ್ಟಿಯವರು ಏನಾರು ಮಾಡ್ತಾರೆ, ಇವ್ರು ಇಳಿಸ್ಬೇಕು ಅಂತ ಓಡಾಡ್ತಾರೆ ಅಷ್ಟೇ. ಅವ್ರು ಇಳಿಸಕ್ಕೆ ಆದ್ದ ಓಲಿ ಹೇಳಿ ಎಲ್ಲ ಮಾಡ್ತಾ ಇರೋದು ಸರ್. ಎದುರಿಸ್ತಾರೆ ಕಂಬಿಡಿ ಸರ್. ಇಂಥದ್ದು ಬೇಕಾದಷ್ಟು ಎದುರ್ಸರ್ ಅವರು. ಏನು ಆಗಲ್ಲ ಕಂಬಿಡಿ ಸರ್. ಅವ್ರು ಏನು ಅವೆಲ್ಲ ಚಾನ್ಸೇ ಇಲ್ಲ ಕಂಬಿಡಿ. ಇರ್ತಾರೆ ಕಂಬಿಡಿ, ಅವ್ರೆ ಪೂರೈಸ್ತಾರೆ ಕಂಬಿಡಿ, ಏನು ತೊಂದರೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.